ಈ ಅಜ್ಜಿ ಯಾಕೆ ಹಿಂಗೆ ಮನೆ ಕಂಡೈತಿ? ಅಜ್ಜಿ ಅಜ್ಜಿ ಯಾಕಮ್ಮ? ಯಾಕಜ್ಜಿ ಚೆನ್ನಾಗಿಲ್ವೇ? ಮನೆ ಕಂಡಿದೀಯಾ? ಇಲ್ಲ ಕಣಮ್ಮ, ಯಾಕನ ಚೆನ್ನಾಗಿಲ್ಲ, ಕೈ ಕಾಲೆಲ್ಲ ನೋಯ್ತಾವೆ, ಅದಕ್ಕೇನೆ ಮನೆ ಕೆಡಿದ್ದೀನಿ. ಎದ್ದಳಜ್ಜಿ, ಉಣ್ಮಂತೆ, ಉಂಡ್ರೆ ಸರಿ ಹೋಗುತ್ತೆ. ಎದ್ದ ಬಿಸಿ ಮುದ್ದೆ ಮಾಡಿದ್ದೀನಿ, ಬಜ್ಜಿ ಮಾಡಿ ಊಟ ಮಾಡಜ್ಜಿ. ಎದ್ದಳಜ್ಜಿ. ಬೇಡ ಕಣಮ್ಮ, ನನಗೆ ಗುಂಬಾಕ್ ಬೇಡ, ಯಾತು ಬೇಡ ನನಗೆ. ಸುಮ್ಮನೆ ಮನೆ ಕೆಮ್ತೀನಿ ಸುಮ್ಮನೆ, ನನಗೆ ಯಾಕೆ ಸೇನಕ್ಕಿಲ್ಲ. ಊಟನೂ ಯೋಚನೆ ಕಣಮ್ಮ, ಯೋಚನೆ ಮಾಡಿ 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 ಉಂಬಾಕ್ ಸೇರಲ್ಲ, ಯಾತು ಸೇರಲ್ಲ, ಏನು ಬೇಡ. ಯಾಕಮ್ಮ ಮನೆ ಕೆಣಿತೇರಕ್ಕ? ಯಾಕೆ ಸೇನಕ್ಕಿಲ್ವಂತೆ? ಅಯ್ಯೋ ಅವಜ್ಜಿ, ಅದನ್ನೇ ಒಂದು ತಲೆಯ ಕಿಕ್ಕೊಂಡು ಯೋಚನೆ ಮಾಡಿ 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 ಉಮ್ದಂಗೆ ಸುಮ್ಮನೆ ಮನೆ ಕೆಂಡೈತಿ. ಅವ್ರೇನಂತಾರೆ ಇವ್ರೇನಂತಾರೆ, ಅಯ್ಯೋ ದುಡಿಯಕ್ಕೆ ಕಳಿಸ್ತಾರೆ, ಅದೇ ಬಂದರು ಅಂತ ಹೇಳಿ ಅದನ್ನೇ ಒಂದು ಯೋಚನೆ ಮಾಡ್ಕೊಂಡು ಸುಮ್ಮನೆ ಮನೆ ಕೆಂಡೈತಿ. ನೋಡ್ರಿ, ಬಜ್ಜಿ ಮಾಡಿ ಮುದ್ದೆ ಮಾಡಿದ್ದೀನಿ, ಎದ್ದಳಜ್ಜಿ ಉಣ್ಣು ಅಂತಂದರೆ ನನಗೆ ಉಂಬಕ್ಕೆ ಬೇಡ, ಯಾತು ಬೇಡ ಉಂಬತ್ತೆ. ಅಲ್ಲ ಹಿಂಗೆ ಇದ್ರೆ ಆಗುತ್ತೇನ್ರಿ? ಅಮ್ಮವ್ ಎದ್ದ ಉಣ್ಣು. ಯಾರೋ ಅಂತಾರೆ ಅಂತ ತಲೆ ಕೆಡಿಸ್ಕೊಂಡು ಉಮ್ದಂಗಿದ್ರೆ ನಮಗೆ ಕಾಯಿಲೆ ಆಗೋದು. ಕಾಯಿಲೆ ಆದರೆ ಆಟಿಕೆ ಮಾರು ಅಂಬರೆಲ್ಲನ ಯಾರು ಬಂದು ಕೊಡಲ್ಲ. ಇನ್ನು ನಾನು ಸಾಲ ಮಾಡ್ಕೊಂಡು ಇನ್ನೂ ಜಾಸ್ತಿ ಇದಾಗಬೇಕಾಗುತ್ತೆ. ಇವಾಗ ಹೆಂಗನ ಸಾಲ ಇಲ್ಲ, ನೆಮ್ಮದಿಗೆ ಇದ್ದೀವಿ. ನಾನು ಒಂದಲ್ಲ ಒಂದಿನ ಒಂದು ಇದಕ್ಕೆ ಬಂದೇ ಬತ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಏನು ಮಾಡೋಣ, ಏನು ಗೊತ್ತಿಲ್ಲ. ನೀನು ಬಂದಿಲ್ಲೇ ಕುಕ್ಕಂಡೆ, ಓ ಸಾರು ಮನ್ಯಾಗ ಕುಕ್ಕಂಡ್ರೆ ದುಡಿಯಾರ್ಯಾರು? ಮನೆಯಾಗ ₹1 ಆದ ಇಲ್ಲ, ಏನು ಬದುಕು ಮಾಡ್ತೀಯ ಇಲ್ಲಿ? ಇಲ್ಲೇ ಓಡಾಡ್ತೀಯ ಊರಾಗ ಸುಮ್ಮನಿರಜಿ. ಅದ್ಯಾಕೆ ನೀನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಯಾರನ ಏನೋ ಅಂತಾರೆ ಅಂತ ಹೇಳಿ. ಏನಪ್ಪ ಅಕ್ಕ ಚೆನ್ನಾಗಿಲ್ಲ, ಯಾಕೆ ಮನೆ ಕೆಡೈತಿ? ಯಾಕೆ ಕನ್ಸಣಮಯ್ಯ ಸೆನಕ್ಕಿಲ್ಲ, ಯಾಕನ ಕಾಲು ಕೈಯಲ್ಲಿ ನೋಯ್ತವೆ, ಸುಸ್ತಾಗುತ್ತೆ ಅಂತ ಹೇಳಿ ಮಾನಿಕ್ಕೊಂಡೈತಿ. ಅಯ್ಯೋ ದೇವ್ರಿ, ಅಕ್ಕಗೆ ಇವಾಗ ಅದೇ ಒಂದು ಯೋಚನೆ ಆಯ್ತು. ಎಲ್ಲನ ಬೆಂಗಳೂರಿಗೆ ಹೆಂಗೆ ದುಡಿತಾರೆ, ನಮ್ಮ ಹುಡುಗರು ಅದೇ ಬಂದ್ವಲ್ಲಪ್ಪ ಅಂತ ಅದೇ ಯೋಚನೆ. ಅಯ್ಯೋ ದೇವ್ರಿ, ನೀವು ಬಂದಿರೋಕ್ಕೆ ಅಕ್ಕಗೆ ಅದೇ ಒಂಥರ ಚಿಂತೆ ಆದಂಗೆ ಆಗ್ಬಿಟ್ಟೈತಿ. ಈಗ ಚಿಂತೆ ಮಾಡೋ ಅಂಥದ್ದೇನಿಲ್ಲ, ಇವಾಗ ಯಾಕೆ ಚಿಂತೆ ಮಾಡಬೇಕು? ಪಾಪ ಶ್ರೀಕಂಠಪ್ಪನ ಮಗ ಸಣ್ಣನು ಹೆಂಗೆ ದುಡಿತಾನೆ ಗೊತ್ತೇ? 50,000 ದುಡಿತಾನೆ ಪಾಪ. ಇವಾಗ ಎಲ್ಲನ ಸೈಟ್ ಬೇರೆ ತಗೋಬೇಕು ಅಂತ ಇದ್ದಾರಂತಲ್ಲೆಲ್ಲ ಟೌನ್ನಾಗೆ. ಚಂದಾಗಿ ದುಡ್ದವ್ರಂತೆ ನೋಡು, ಮನೆ ಕಟ್ಟಿರು, ಇವಾಗ ಸೈಟ್ ಬೇರೆ ತಗೋಬೇಕು ಅಂತ ಇದ್ದಾರಂತೆ. ಎಲ್ಲ ನಾವು ಹೊಸ ಗಾಡಿ ತಗೊಂಬಂದವ್ರಿ. ಪಾಪ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರವ್ರು. ಮಾಡ್ಕೊಂಬ್ಲಿ ಬಿಡ್ಸಣಮ್ಮಯ್ಯ, ಒಂದು ಸುದ್ದಿನೇ ಹೇಳ್ಬೇಡ ನೀನು. ಅದು ಮಾಡ್ಕೊಂಡ್ರೆ ಅವ್ರು ಏನಾನ ಮಾಡ್ಕೊಂಬ್ಲೇಳು, ಅವ್ರು ಇನ್ನೂ ಜಾಸ್ತಿ ಮುಂದುವರಿಲೇಳು. ನಾನೇನು ಹೊಟ್ಟೆ ಉರ್ಕೊಂಬಲ್ಲ, ಸರಿನಾ? ನಮಗೆ ದೇವ್ರು ಯಾವಾಗ ಕೊಡ್ತಾನ ಅವ ಅಷ್ಟೇ ಸಾಕು. ಆರೋಗ್ಯ ಅದನ್ನ ಕೊಟ್ಟರೆ ಸಾಕು ನಮಗೆ ದೇವ್ರು. ಹೆಂಗ ದುಡಿತೀನಿ, ಏನು ಮಾಡೋಕ್ಕಾಗುತ್ತೆ? ಒಂದು 2 ದಿನ ಸುಧಾರಿಸ್ಬೇಕು ಅಷ್ಟೇ. ನೋಡಪ್ಪ, ಎಂತೆಂತಾರೆ ಹೆಂಗೆ ದುಡಿತಾರೆ. ನಮ್ಮ ಹುಡುಗರಿಗೆ ಏನಪ್ಪ ದೇವ್ರೆ ಇಂಥ ಆಯಸ್ತೆ ಕೊಟ್ಟೆ. ಅವ್ನು ನೋಡಿರೋ ಹೊಲ್ದಾಗಳು ಬದುಕು ಮಾಡ್ದಂಗೆ ಬರೇ ಕುಡ್ದು ಓಡಾಡ್ತಾನೆ. ಅವನೊಂದು ಚಿಂತೆ, ಇವ್ರು ನೋಡಿದ್ರೆ ಇವ್ರಿಗೆ ಕೆಲಸ ಇಲ್ಲ ಅಂಬೋದೊಂದು ಚಿಂತೆ. ನಾವೇನು ಕರ್ಮ ಮಾಡಿದ್ವಪ್ಪ ದೇವ್ರೇ, ನಮಗೆ ಯಾಕಪ್ಪ ಇಂಥದ್ದು ಕೊಡ್ತೀಯಾ? ನಾನು ಬಟ್ಟೆ ಇಕ್ಕಿದ್ದೆ, ಬಟ್ಟೆ ಒಗಿತೀನಿ. ಬೇಕಮ್ಮ ನೀನು ಒಗ್ದಾಕ್ತೆ ಅಲ್ಲೇನಿ? ನಾನು ನಾಳೆ ಒಕ್ಕಂಬಂದೆ. ನಾನು ಅದಕ್ಕೆ ವಜ್ಜಿ ಗುಂಬಕ್ಕಿಕ್ಕೆ ಹೋಗೋಣ ಅಂತ ಬಂದೆ. ಈ ವಜ್ಜಿ ಇನ್ನೂ ಉಂಬಲ್ಲ ಅಂತೈತೆ. ಜಯಮ್ಮ ಯಾತ ಉಂತಿದ್ಲು ನಿನ್ನ ಟ್ಯಾಂಕಿಂತಾಗೆ? ಅಯ್ಯೋ ರೀ, ಅಯ್ಯಮ್ಮ ಜಯಮ್ಮ ಹೊಲ್ಲದ್ರಂಗಾಗದು. ಅಯ್ಯ ಆಲೆ ಬಂದ್ರಿ ಬೆಂಗಳೂರಿಂದನ ಅಂತ ಹೇಳಿ ನಗಾದು. ನನಗೆ ಒಂಥರ ಶೇಮ್ ಆದಂಗೆ ಆಯ್ತು ಕಣ್ರಿ. ಅಂಬ್ಲಿ ಬಿಡ್ರೇಕ ಅಂಬರೆಲ್ಲ ಅಂತಿರ್ತಾರೆ. ಅಯ್ಯೋ ಅವಳು ಮೊದಲೇ ಕೇಳಾನೆ, ಇವಾಗ 3 ಗಂಡು ಮಕ್ಕಳು ದುಡಿತಿರೋದ್ಕೂ ಅದಕ್ಕೂ ಹೊಲ್ಲದ್ರಂಗೆ ನಗ್ತಾಳೆ ನಮ್ಮನ್ನ ಆಡ್ಕೊಂಡವಳು ಜಯಮ್ಮ. ಇವಾಗೆಲ್ಲ ದುಡಿತಾರೆ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳಿ. ಆ ಪಿಳ್ಳೆನೂ ಯಾಕೆ ಕೆಲ್ಸಕ್ಕೆ ಹೋಗುತ್ತಂತ ಅದಕ್ಕೂ ಸಂಬಳ ಕೊಡ್ತಾರಂತೆ. ಅತ್ತೇನಿ ಏನು ಹಂಗೇನೆ ರಾಮ ಹೊಲ್ಲದ್ರಾಗ ನಗ್ತಾಳೆ ಯಾರನ್ನ ಮಾತಾಡ್ಸಿರಿ. ಮತ್ತೆ ಕೇಕ್ ಹಾಕ್ಯಣ್ಣಾಗದು. ಅಯ್ಯ ಬಂದ್ರ ಅಲ್ಲ ನೀವು? ಹೋಗತ್ತ ಯಾಕೆ ಹೋಗ್ತೀರಾ? ಆಗ್ಲೆಲ್ಲ ಹೋಗ್ತೀರಾ ಬರ್ತೀರಾ ಕೈಂತಕ್ಕೆ ಯಾಕೆ ಹೋಗ್ಬೇಕು ನೀವು ಬೆಂಗಳೂರಿಗೆ? ಇಲ್ಲೇ ಇರ್ಬೇಕು ನೋಡಿ, ನಮ್ಮ ಹುಡುಗ ಹೆಂಗೆ ದುಡಿತಾವೆ ಇಲ್ಲೇನೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ಲು. ಬಿಡು ರೇಖಾ, ತಲೆ ಕೆಡಿಸ್ಕೋಬೇಡ. ಏನು ಮಾಡೋಕ್ಕಾಗುತ್ತೆ? ಒಂದು ಸ್ವಲ್ಪ ದಿನ ಸುಧಾರಿಸ್ಬೇಕು. ನನಗೂ ಬೇಜಾರಾಗುತ್ತೆ, ಏನು ಮಾಡೋಣ? ಸಣ್ಣಂಗಜ್ಜಿ ಹಿಂಗೇನ ಇಲ್ಲ ಅಂದಿದ್ರೆ ನಾವೇನು ಬರ್ತಿರ್ಲಿಲ್ಲ. ಕಷ್ಟನ ಸುಖನ ಹೆಂಗೋ ಮಾಡ್ಕೊಂಡಿರ್ತಿದ್ವಿ. ಹಿಂಗೆ ಇರೋದಕ್ಕೋಸ್ಕರ ಬಂದಿರೋದು ಅಷ್ಟೇ. ಮಕ್ಳಿದಾರೆ ಇಲ್ಲಪ್ಪ ಅಂತಾರೆ ಆಗಿದಾಗ ಹೆಂಗೋ ಅತ್ತ ನಿಮ್ದಾಗೆ ಇದ್ದೋಗೋಣ ಅಂತ ಬಂದರೆ ಈ ಜನಗಳದೊಂದು ಕಾಟ. ನಾವೇನು ಅವ್ರ ಮನೆ ಬಾಗಿಲಿಗೆ ಹೋಗ್ತೀವಿ, ನಾವೇನು ಅವ್ರ ಮನೆ ಬಾಗಿಲಿಗೆ ಉಂಬಕ್ಕೆ ಕ್ರಮ ಈ ಕೊಡ್ರಮ್ಮ ಈ ಕ್ರಮ ಅಂತ ಏನಾದ್ರು ಹೋಗ್ತೀವಿ. ಏನು ಹಂಗೇನೆ ಹೆಂಗೆ ಮಾತಾಡ್ತಾರೆ ಹಂಗೆ ಜನ. ಇಲ್ಲ ಪಾಪ ಬಿಡ, ಮಾತಾ ಹುಡುಗ್ರ ಆದ್ರೂ ಆಗಲಿ ಪಾಪ ನೀವು ಗೊತ್ತಿರಲಿಲ್ಲ, ಇದ್ಕಲ್ಲಿ ಬಂದಿರೋದು. ನಿಮ್ಮ ಅಪ್ಪ ಯಾತೋತು, ನಿಮ್ಮ ಅಪ್ಪ ನೋಡಿ ಅದ್ಲೋತು ಬಂದೇ ಇಲ್ಲ ಮಜ್ಮಂತಕ್ಕೆ ಎದ್ದಾಗ ಹೋಗಿದ್ದು.
ಅವದ್ನು ಅದನ್ನೇ ಚಿಂತೆ ಮಾಡ್ತೈತಿ. ಎಲ್ಲಾರು ಹೆಂಗೆಂಗೋ ದುಡಿತಾರೆ, ನಮ್ಮ ಹುಡುಗರಿಗೆ ಏನಪ್ಪ ಬಂತು, 4 ಅಕ್ಷರ ವಿದ್ಯೆ ಕಲ್ತ್ರು ಏನು ಮಾಡ್ಲಿಲ್ವಲ್ಲ ಅಂತ ಹೇಳಿ ಅವಜ್ಜ ಅಂತೂ ಯೋಚನೆ ಮಾಡ್ತಾನೆ. ಎತ್ತೋದ್ನಪ್ಪ ಅವಜ್ಜ, ಹೋಗಿ ನೋಡು ಹೊಲ್ತಾಗೆಲ್ಲ ನೀರು ಬೇಕೇನ ಕರ್ಕೊಂಬರೋಗು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಬೆಂಗಳೂರಿಂದ ಬಂದಿರೋದಕ್ಕೆ ನಮ್ಮ ಅಜ್ಜಿಗನೇ ಒಂದು ಚಿಂತೆಯಾಗಿ ಚೆನ್ನಾಗಿಲ್ಲ ಅಂತ ಮನೆ ಕೇಳೈತಿ. ಹಿಂಗೆ ನಮ್ಮ ಅಜ್ಜಿದು ಏನಿನ್ ತರ್ತಾಗ ಹೆಂಗೆ ಇದು ಮಾಡ್ತೀವಿ, ಏನೋ ಕಷ್ಟ ಅಂತ ಬಂದವ್ರೆ ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ಅರ್ಥನೇ ಮಾಡ್ಕೊಂಬಂಗಿಲ್ಲ. ಅಯ್ಯೋ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಅವ್ರು ಏನಾನ ಒಂದಂದರೆ ಇವ್ರೇನಾನ ಒಂದಂದರೆ ಅದೇ ಒಂದು ತಲೆ ಕೆಡಿಸ್ಕೊಂಡು ಮನಿಕೆಂಬದು. ಹಿಂಗೆ ನಮಗೆ ಅಲ್ಲೇ ಇರ್ತಿದ್ವಲ್ಲಪ್ಪ ಅನ್ನಿಸ್ತಾಯ್ತು ಇವಾಗ ಬಂದಿರೋದಕ್ಕೆ. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಹೋಗ್ಲಿಲ್ಲ ಅಂತ ಹೇಳಿ ಹಿಂಗೆ ಅದನ್ನೇ ಯೋಚನೆ ಮಾಡಿ ಸೆನಕ್ಕಿಲ್ಲ ಅಂತ ಉಮ್ದಂಗೆ ಹಿಂಗೆ ಒಟ್ಟಿನಲ್ಲಿ ಇವ್ರಿಗೆ ದುಡಿತಾ ಇರಬೇಕು. 5,000 ದುಡಿತಾರೆ ಅಮ್ಮಂಗೆ. ಹಂಗೆ ವಯಸ್ಸೋದಾರಿ ಇಲ್ಲೇನೆ ಯಾವಾಗ ಕೆಲ್ಸಕ್ಕೆ ಹೇಳಿದ್ದೀನಿ, ಅದು ಯಾರೋ ಬಾ ಅಂತ ಹೇಳಿವ್ರೆ, ಹೋಗ್ತೀನಿ ನಾಳಿಕೆ ನೋಡೋಣ. ಅದಕ್ಕೆ ಇಲ್ಲೇ ನೋಡ್ಕೊಂಬನ ಅಂತ ಇದ್ದೀನಿ. ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ನಂಗೆ ಮನಿಕೊಂಡಿದೆಯಲ್ಲಮ್ಮ. ಯಾರೇ ಒಬ್ರು ಹೇಳೇವ್ರಿ ಹಿಂಗೆ ಕೆಲಸ ಐತೆ ಬಾ ಅಂತ ಹೇಳಿ, ನೋಡೋಣ ಹೋಗಿ ಬರ್ತೀನಿ ಇವತ್ತು. ಇಲ್ಲಿ ಎಷ್ಟು ಜನ ಕೊಡಲಿ, 10,000 ಸಂಬಳ ಕೊಡಲೇಳು ಹೋಗ್ರಿ. ಒಳ್ಳೆಗೆ ನೀನು ಬಾಡಿಗೆ ಇರಲ್ಲ ಏನಿರಲ್ಲ, ಹಿಂಗೆ 10,000 ಕೊಟ್ರು ನಿಮ್ದೇಗಿರ್ಬೋದು. ಅದಕ್ಕೆ ಯಾವ್ದಾನ ಕೆಲಸ ಹುಡಿಕೊಂಡು ಇಲ್ಲೇ ಹೋಗ್ರಿ. ರೇಖಾ ಹೇಳಿ ನಮ್ಮ ಅಣ್ಣಗೆ, ಸುರೇಶ್ ಅಣ್ಣ ಅಂತ ಹೇಳಿ ಆ ಅಣ್ಣಗೆ ಹೇಳಿದ್ದೀನಿ. ಆ ಅಣ್ಣ ಬರುತ್ತೆ ಇವತ್ತು, ಕರ್ಕೊಂಡು ಹೋಗುತ್ತೆ ಕೆಲಸ. ನಾನು ಯಾರಿಗೋ ಒಬ್ರಿಗೆ ಹೇಳಿದ್ನಪ್ಪ ಕೊಡಿಸ್ತೀನಿ ಅಂತ ಹೇಳೈತೆ. ನೋಡೋಣ ಇವತ್ತು ಹೋಗಿ ಬರ್ತೀವಿ. ಸರಿ ಅಮ್ಮ, ನಾನು ಬಟ್ಟೆ ಹಾಕಬೇಕು, ಹೋಗ್ತೀನಿ. ಇವಜ್ಜಂತ ಆಗ್ಲಲ್ಲ ಬರುತ್ತೆ ನಮ್ಮ ಅಂತ. ಆಗ್ಲೆಲ್ಲ ನಾವು ಮಾತಾಡೋದು ಕೇಳಿಸ್ಕೊಂಬಕ್ಕೆ ಬರುತ್ತೆ, ಆಗ್ಲೆಲ್ಲ ಬತ್ತೈತೆ ಕಣ್ರಿ ಇಲ್ಲಿಗೆ. ನಮ್ಮ ಸಣ್ಣ ಮೈನು ಇವತ್ತೇನು ಅಸ್ತ ಬತ್ತಾ ಇಲ್ಲ, ಯಾವಾಗಲೂ ಬತ್ತಾನೆ ಐತೆ ನಮ್ಮ ಮನೆ ತಕ್ಕೆ. ಸುಮ್ಕಿರು. ಅದೆಲ್ಲ ಏನು ತಲೆ ಕೆಡ್ಸ್ಕೊಬೇಡ, ಅದು ಹಂಗೆ ಬರುತ್ತೆ ಹೋಗುತ್ತೆ. ನಾವೇನೇನು ಇಷ್ಟು ದಿವಸ ಆಗೈತಿ, ನಾವು ಅವರು ಗುದ್ದಾಡಿಲ್ಲ ಏನಿಲ್ಲ, ಚೆನ್ನಾಗಿದ್ದೀವಿ. ಅವರು ನಾವು ಗುದ್ದಾಡಿರೋದು ಅಷ್ಟೇ. ಶ್ರೀಕಂಠಪ್ಪರು ನಾವು. ಅಯ್ಯೋ ನಮ್ಮ ಪಾಡು ಹೇಳ್ಬಾರ್ದು. ಬೆಂಗಳೂರಾಗೆ ಇರ್ತಿದ್ವಲ್ಲಪ್ಪ ಅನ್ನಿಸ್ತೈತೆ. ಅಲ್ಲಿದ್ದಾಗ ಒಂಥರ ಜೀವನ, ಇಲ್ಲಿ ಬಂದಮೇಲೆ ಇವರೆಲ್ಲ ಹಿಂಗೆ ಸುಮ್ಮನೆ ಸೆನಕಿಲ್ಲ ಅಂತ ಹಿಂಗೆ ಮಾಡಿಕೊಂಡ್ರೆ ಇಲ್ಲೂ ನೆಮ್ಮದಿ ಇರಲ್ಲ. ಕಷ್ಟನೋ ಸುಖನೋ ಅಲ್ಲೇ ಇರ್ತಿದ್ವಲ್ಲಪ್ಪ ಅನ್ನಿಸ್ತೈತೆ. ಇವು ಅದೇ ಯೋಚನೆ ಮಾಡಿ ಸೆನಕಿದ್ದಾರು ಹಿಂಗೆ ಹಿಂಗೆ ನಮ್ಮ ಅಜ್ಜಿದು ಹಿಂಗೊಂದು ಈಟೇನೋ ಆಗ್ಬಿಟ್ರೆ ಅದನ್ನೇ ಯೋಚನೆ ಮಾಡಿ ಕಾಯಿಲೆ ಆಯಿತು, ಕೈ ನೋಯ್ತವೆ, ಕೈ ನೋಯ್ತವೆ ಅಂತ ಮನಿಕೆ ಅದೇ ಯೋಚನೆ ಮಾಡ್ಕೊಂಡು ಅಲ್ಲ. ಇವಾಗ ಯಾರನ್ನ ಚೆನ್ನಾಗಿಲ್ಲ ಅಂದರೆ ಬಂದು ತೋರಿಸ್ತಾರಾ? ಏನಿಲ್ಲ. ನಮ್ಮ ಮನೆಯವ್ರು ಇವತ್ತು ಯಾವುದೋ ಒಂದು ಕೆಲಸ ಹುಡ್ಕೊಂಬರೋಕ್ಕೆ ಹೋಗ್ತೀವಿ ಅಂತ ಹೊರಟವ್ರೆ. ನೋಡ್ಬೇಕು ಅದೆಲ್ಲ ಯಾರೋ ಒಂದು ಕೆಲಸ ಐತೆ, ಅಲ್ಲಿ 10,000 15,000 ಸಂಬಳ ಕೊಡ್ತೀವಿ ಅಂತ ಹೇಳವ್ರೆ. ಸಾಕು 10,000 ಕೊಡ್ಲೇಳು, ಇಲ್ಲಿಂದನೇ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವರು ಅಂತ ಹೇಳ್ತವ್ರೆ, ನೋಡ್ಬೇಕಿನ್ನೂ. ಅಯ್ಯೋ ಬೇಡ, ಅಯ್ಯಯ್ಯಪ್ಪ ಎಂತೆಂತಾರೆ ಹೆಂಗೆ ಅಲ್ಲ. ಇವಾಗ ನಾನು ಎಲ್ಲಾನ ಹೋಗ್ಲಿ, ಒಂದು ಬಟ್ಟೆ ಒಗ್ಯಕ್ಕೆ ಹೋಗ್ಲೇಳು, ಅಯ್ಯೋ ಬಂದರೆ ಆಲೆ ಅಂತ ನೋಡಿದಾರಲ್ಲ, ಜಯಮ್ಮ ಹೆಂಗೆ ನನ್ನ ನಾಡ್ಕೊಂಡು ನತ್ತು ಅಂತ ಹೇಳಿ. ಅಯ್ಯೋ ಬೇಡ ಯಪ್ಪ, ವಿಚಿತ್ರ ಜನ ಈ ಹಳ್ಳಿಗಳಾಗಂತೂ. ರಾಮ ಸ್ವಲ್ಪ ಏನಾನ ಕಂಡಾರ ಮನೆ ಸಿಕ್ಕೈತೆ ಅಂದರೆ ಹಬ್ಬ ಅವರಿಗೆ. ಹೆಂಗೆ ಬೇರೆಯವ್ರು ಹೆಂಗನೋ ಬೆಂಗಳೂರಲ್ಲಿನೂ ಬರೀ ಕಾಣದೇ ಇರೋರು ಇರ್ತಾರೆ, ಹೆಂಗೆ ಅವ್ರವ್ರ ಪಾಡಿಗಿರ್ತಾರೆ, ಯಾರೂ ಕೇಳಲ್ಲ. ಇಲ್ಲ ಹಂಗಲ್ಲ, ಎಲ್ಲ ಗೊತ್ತಿರೋರೆಲ್ಲ ಆಡ್ಕೊಂಬ್ತಾರೆ ಸುಮ್ಮನೆ ಕೂತ್ಕೊಂಡು. ಅಯ್ಯೋ ಬೇಡಪ್ಪ ಬೇಡ, ತಲೆ ಕೆಟ್ಟು ಹೋಗುತ್ತೆ ನನಗಂತೂ. ಇವ್ರು ಹಿಂಗೆ ಮಾಡ್ತಾ ಇರೋದ್ಕೂ, ಇವತ್ತು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋದ್ಕೂ ನಮ್ಗೆ ಯಾಕನೋ ಬಂದ್ವು ಅಂತ ಅನ್ನಿಸ್ತೈತೆ. ಊರಾಗೆಲ್ಲ ಹಂಗಂತ ಇರೋದಕ್ಕೆ ಅಯ್ಯೋ ಏನಪ್ಪ ಇದು ವಿಚಿತ್ರ ಜೀವನ. ಮಕ್ಳ ಜೀವನನೇ ಚಂದ. ಮಕ್ಕಳಿದ್ದಾಗಲೇ ಏನು ತಲೆಯಾಗಿರಲ್ಲ. ನಾವು ದುಡಿಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ ಮಕ್ಕಳಿದ್ದಾಗಲೇ ವಾಸಿ. ಮಕ್ಕಳು ಮನಸ್ಸೇನೆ ಏನು ಚಿಂತೆ ಇರಲ್ಲ. ಈಗ ಹಿಂಗೊಂದು ಸ್ವಲ್ಪ ಮದುವೆ ಆಗಿಬಿಟ್ರೆ ಎಷ್ಟು ಚಿಂತೆ ಅಂತ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ನನಗೆ ನಮ್ಮ ಅಮ್ಮೆಯವ್ರ ಮನೆಯಾಗಿದ್ದಾಗ ಏನು ಅನ್ನಿಸ್ತಾ ಇರಲಿಲ್ಲ. ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಏನು ತಲೆಯಕ್ಕೆ ಬರ್ತಿರ್ಲಿಲ್ಲ ಸ್ಕೂಲ್ಗೂ ಕಾಲೇಜ್ಗೂ ಹೋಗ್ಬೇಕಾದ್ರೆ. ಆದರೆ ಆ ಲೈಫ್ ಮತ್ತೆ ಬರೋದಿಲ್ಲ. ಮದುವೆ ಆದಮೇಲೆ ಬರೀ ಈಗ ಇಂಥದ್ದೇ ನೋಡ್ರಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.